ರಾಮ್ ಸರ್ 360 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನಾಂಕ ಜನವರಿ 9 ಪ್ರಚಲಿತ ಘಟನೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಹಾಗೂ ಹಿಂದೂ ನ್ಯೂಸ್ ಪೇಪರ್ ಹಾಗೂ ಜಿಕೆ ಟುಡೇ ಆದ ಎಲ್ಲ ಪ್ರಚಲಿತ ಘಟನೆಗಳಾಗಿರ್ತವೆ. ಈಗ ಮೊದಲೇ ಕ್ವಶನ್ ನೋಡೋದಾದರೆ ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಪ್ರವಾಸಿ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೋಡಿ, ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಇದ್ರ ಬಗ್ಗೆ ಇದರ ತಿರುಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಏನಕ್ಕೆ ಆಚರಿಸ್ತಾರೆ, ಇದರ ಇತಿಹಾಸ ಏನು ಅಂತ ತಿಳ್ಕೊಬೇಕಾಗತ್ತೆ. ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು? ಜನವರಿ 6, ಜನವರಿ 9, ಜನವರಿ 8, ಜನವರಿ 10. ನೋಡಿ ಸ್ನೇಹಿತರೆ, ಇದು ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲು. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಜನವರಿ 9 ಸರಿಯಾದ ಉತ್ತರ ಆಗಿರುತ್ತೆ. ನೋಡಿದರೆ ಎಕ್ಸ್ಪ್ಲನೇಷನ್ ಎದಕ್ಕೋಸ್ಕರ ಇವನ್ನ ಆಚರಿಸ್ತಾರೆ ನೋಡಿ. ಪ್ರವಾಸಿ ಭಾರತೀಯ ದಿವಸ್, ಇದು ಭಾರತ ಅಭಿವೃದ್ಧಿ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರ ಕೊಡುಗೆಯನ್ನು ಗೌರವಿಸಲು. ನೋಡಿ, ಬರೀ ಏನು ಇತಿಹಾಸ ಬೇರೆ ಐತೆ, ಬಟ್ ಎದಕ್ಕೋಸ್ಕರ ಇದನ್ನು ಮಾಡ್ತಾರೆ ಹೆಂಗಂದರೆ, ಭಾರತದ ಅಭಿವೃದ್ಧಿಗೆ ಏಳಿಗೆಗಾಗಿ ಶ್ರಮಿಸುತ್ತಿರುವ ವಿದೇಶದಲ್ಲಿ ನೆಲೆಸಿರುವತಕ್ಕಂಥ ಭಾರತೀಯರ ಗೌರವಾನ್ವಿತವಾಗಿ ಈ ಪ್ರತಿ ವರ್ಷ ಜನವರಿ 9 ಏನು ಪ್ರವಾಸಿ ಭಾರತೀಯ ದಿವಸನ್ನಾಗಿ ಆಚರಣೆ ಮಾಡ್ತಾರೆ. ಇದು ಎಷ್ಟನೇ ಭಾರತೀಯ ದಿವಸ ಅಂದರೆ 19ನೇದು. ನೋಡಿ, 19ನೇ ಪ್ರವಾಸಿ ಭಾರತೀಯ ದಿವಸ. ಇದು ಎಷ್ಟು? 19ನೇದು. ಪ್ರವಾಸಿ ಭಾರತೀಯ ದಿವಸವನ್ನು ಕೇವಲ ಒಂದು ಆಚರಣೆ ಅಲ್ಲ, ಇದು ವಸುದೈವ ಕುಟುಂಬಕಂ. ನಮ್ಮದೇನು ವಸುದೈವ ಕುಟುಂಬ ಐತಲ್ಲ, ಅದು ಏನಂದರೆ ನಾವು 2047 ವೇಳೆಗೆ ನಾವು ಏನು ಮುಂದುವರಿದ ರಾಷ್ಟ್ರವಾಗಲು ಅದರದ್ದು ಥೀಮೇ ನಾವು ವಸುದೈವ ಕುಟುಂಬಕಂ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಪ್ರಗತಿಗೋಸ್ಕರ ಇದ್ರದ್ದು ಹಿನ್ನೆಲೆ ಏನಂಗಂದರೆ, ಇದ್ರ ಹಿನ್ನೆಲೆ ಜನವರಿ 9 ರಂದೇ ದಿನದಂದು ಆಚರಿಸುವ ಒಂದು ವಿಶೇಷ ಕಾರಣವಿದೆ. ಅಂದರೆ ಜನವರಿ 9 ಯಾಕೆ ಮಾಡಿದ್ರಂದರೆ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ್ದು 1915 ಜನವರಿ 9ರಂದು. ನೋಡಿ ಸ್ನೇಹಿತರೆ, 1915 ಜನವರಿ 9ರಂದು ಅತಿ ದೊಡ್ಡ ಪ್ರವಾಸಿ ಆಗಿದ್ದ ಗಾಂಧೀಜಿಯವರು ಭಾರತಕ್ಕೆ ಮರಳಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಲು ಸ್ಮರಿಸಲು ಈ ದಿನವನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. 2003ರಲ್ಲಿ ಪ್ರಪ್ರಥಮ ಬಾರಿಗೆ 2003ರಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಆಚರಣೆ ಜಾರಿ ತಂದು. ನೋಡಿ, ಎ ಪಿ ಜಿ ಅವರು ಜಾರಿಗೆ ತಂದಾರೆ 2003ರಲ್ಲಿ ಪ್ರಥಮ ಬಾರಿಗೆ ಆಚರಣೆ. ನೋಡಿ, ಇಂದಿನ ಪ್ರಸ್ತುತ ಏನು, ಇದು ಭಾರತದ ಇಂದಿನ ಪ್ರಸ್ತುತ ಹಾಗಾದ್ರೆ ಏನು, ಇದು ವಿಶ್ವಾದ್ಯಂತ 3 ಕೋಟಿ ಹೆಚ್ಚು ಭಾರತೀಯರು ನೆಲೆಸಿದ್ದಾರೆ. ಸಾಫ್ಟ್ವೇರ್ ಕ್ಷೇತ್ರದಿಂದ ಹಿಡಿದು ಅಮೆರಿಕದ ವೈಟ್ ಹೌಸ್ವರೆಗೂ ಭಾರತೀಯರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಭಾರತಕ್ಕೆ ಹರಿದು ಬರುವ ವಿದೇಶಿ ವಿನಿಮಯದಲ್ಲಿ ಅನಿವಾಸಿ ಭಾರತೀಯರ ಪಾಲು ಅತಿ ದೊಡ್ಡದಾಗಿರುತ್ತೆ. ಅದಕ್ಕೋಸ್ಕರ ಅವರ ಗೌರವಾರ್ಥವಾಗಿ ನಾವು ಇದನ್ನು ಆಚರಣೆ ಮಾಡಬೇಕಾಗತ್ತೆ. ನೋಡಿ, ಈ ವರ್ಷದ ಆಚರಣೆ ಪ್ರತಿ ವರ್ಷ ಭಾರತೀಯ ದಿವಸವನ್ನು 2 ವರ್ಷಕ್ಕೊಮ್ಮೆ ನಾವು ಅಂದರೆ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ ಸ್ನೇಹಿತರೆ. 2 ವರ್ಷಕ್ಕೊಮ್ಮೆ ಹಂಗಂದರೆ ನಾವು ನಿಲ್ಸರೆ ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಆಚರಣೆ ಮಾಡ್ತೀವಿ. 2026 ದೊಡ್ಡ ಮಟ್ಟದ ಸಮಾವೇಶ ಇರುವುದಿಲ್ಲ. ಮುಂದಿನ ವರ್ಷ ಬೃಹತ್ ಸಮ್ಮೇಳನ 2027ರಲ್ಲಿ ನಡೆಯಲಿದೆ. ಹಂಗಂದ್ರೆ ನಾವು ಈಗ ಎಷ್ಟನೇದು ಆಚರಣೆ ಮಾಡೀವಿ ಹಿಂದಿಲ್ದಂಗಂದರೆ, ಈಗ ನಾನು ಆಗಳ ಏನಿದೆ ನಿಮಗೆ, ಆಗಳ ಏನಿದೆ 19ನೇದು ಅಂತಿದೆ. 19ನೇದು ಯಾವಾಗ ಹಂಗಂದರೆ 19ನೇದು 2027ಕ್ಕೆ ಎಷ್ಟನೇ ಭಾರತೀಯ ಪ್ರವಾಸಿ ದಿವಸ ಅಂದರೆ, ಈ ವರ್ಷ ನಾವು 18ನೇದೇ ಅಂತ ಹೇಳಬೇಕು. ಅಂದರೆ 2 ವರ್ಷಕ್ಕೊಮ್ಮೆ ನಾವು ಆಚರಣೆ ಮಾಡ್ತೀವಿ. ನೋಡಿ, 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ, ಬಟ್ ಪ್ರತಿ ವರ್ಷ ನಾವು ಆ ದಿನವನ್ನು ಸ್ಮರಣೆ ಮಾಡ್ಕೊತೀವಿ, ಆಚರಣೆ ಮಾಡ್ತೀವಿ. ಬಟ್ ಅದು ಸಮ್ಮೇಳನ ಮಾಡ್ತಕ್ಕಂಥದ್ದು ಪ್ರತಿ 2 ವರ್ಷಕ್ಕೊಮ್ಮೆ. ಈ ಸರಿ ನಾವು 18ರೊಳಗಡೆ ಇದ್ದೀವಿ, ಬಟ್ 19ನೇ ಸಮ್ಮೇಳನ ಯಾವಾಗ ನಡೀತಂಗಂದರೆ 2027ರಲ್ಲಿ. ಗೊತ್ತಾ? ನೋಡಿ, 2026 ಜನವರಿಲಿ ಭಾರತ ಸರ್ಕಾರವು ಭಾರತ್ ಎಟ್ 226 ಸೇವೆ, ಸುಶಾಸನ ಮತ್ತು ಸಮೃದ್ಧಿ ಎಂಬ ವಿಷಯದ ಮೇಲೆ ಹೆಚ್ಚಿನ ಗಮನ ಹರಿಸಿದೆ. ನೋಡಿ, ಭಾರತ್ ಎಟ್ 226. ನೋಡಿ, ಕರೆಕ್ಟಾಗಿ ಇದನ್ನು ಸ್ವಲ್ಪ ಯಾವ ವಿಷಯ ಅಂತ ಕೇಳ್ತಾರೆ. ವಿಶೇಷತೆ ಏನಪ್ಪ ಅಂದರೆ 2026 ಆಚರಣೆ ನಾವು ದಿನ ಅಷ್ಟೇ ಆಚರಣೆ ಮಾಡ್ತೀವಿ, ಸಮ್ಮೇಳನ ಮಾಡೋದಿಲ್ಲ. ನೋಡಿ, ವಿಶೇಷತೆ 226 ಜನವರಿಯಲ್ಲಿ ಭಾರತ ಸರ್ಕಾರವು ಭಾರತ್ ಎಟ್ 226 ಸೇವೆ, ಸುಶಾಸನ ಮತ್ತು ಸಮೃದ್ಧಿ ಎಂಬ ವಿಷಯದ ಅದರ ಥೀಮ್ ಏನು? ಭಾರತ್ ಎಟ್ 2026 ಸೇವೆ, ಸುಶಾಸನ ಮತ್ತು ಸಮೃದ್ಧಿ ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸೈತೆ. ಹಂಗಂದ್ರೆ ನಾವು ಈಗ 18ನೇದು ನೋಡೋಣ. 18ನೇದು ಏನಂದರೆ ಯಾವ ವರ್ಷ ಆಚರಣೆ ಮಾಡಿದ್ರು? 18ನೇ ಭಾರತೀಯ ದಿವಸವನ್ನು ಯಾವಾಗ ಆಚರಣೆ ಮಾಡಿದ್ರು ಹಂಗಾರೆ 18ನೇ ಪ್ರವಾಸಿ ಭಾರತೀಯ ದಿವಸವನ್ನು 2025ರಲ್ಲಿ ನೋಡಿ. ಅಂದರೆ 2025ರಲ್ಲಿ ಸಮ್ಮೇಳನ. ಈ ಸ್ಥಳ ಎಲ್ಲಿ? ಭುವನೇಶ್ವರ, ಒಡಿಸ್ಸಾದಲ್ಲಿ. ನೋಡಿ, ಜನವರಿ 8ರಿಂದ 10ನೇ ತಾರೀಕುವರೆಗೂ. ಹಂಗಂದ್ರೆ ಘೋಷವಾಕ್ಯ ಏನಾಗಿತ್ತು? ವಿಕಸಿತ ಭಾರತ ಸಂಕಲ್ಪದಲ್ಲಿ ಅನಿವಾಸಿ ಭಾರತೀಯರ ಕೊಡುಗೆ. ಇದು ಘೋಷವಾಕ್ಯ 2025 ನೋಡಿ. ಇಷ್ಟು ನೆನ್ಪಿಟ್ಕೊಳ್ಳಿ.
ಇದು ಪ್ರವಾಸಿ ಭಾರತ ದಿವಸದ ಇತಿಹಾಸ ಮತ್ತು ಎಷ್ಟನೇ ಭಾರತೀಯ ಪ್ರವಾಸಿ ದಿವಸ, ಇವನ್ನೆಲ್ಲ ಇಷ್ಟು ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಇತಿಹಾಸ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿ ಯಾರು? ಯಾಕಂದ್ರೆ ಭಾರತದ ಮೊದಲ ಶಿಕ್ಷಕಿ ಅಂತ ಕೇಳಿದ್ರೆ ಸಾವಿತ್ರಿ ಬಾಪುಲೆ ಅಂತ ಬರುತ್ತೆ ನಿಮಗೆ. ಹಂಗಾರೆ ಮುಸ್ಲಿಂ ಶಿಕ್ಷಕಿ ಯಾರು ಹಾಗಾದರೆ ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಇದು, ಅವ್ರ ದಿನ ಇವತ್ತು. ನೋಡಿ, ಫಾತಿಮಾ ಶೇಖ್, ಆಪ್ಷನ್ ಬಿ ಮೇಧಾ ಪಾಟ್ಕರ್, ಆಪ್ಷನ್ ಸಿ ರೀಟಾ ಪರಿಯಾ, ಆಪ್ಷನ್ ಡಿ ರಶಿಯಾ ಬೇಗಂ. ಇದಕ್ಕೆ ಸ್ನೇಹಿತರು ಸರಿಯಾದ ಉತ್ತರ ಬಂದ್ಬಿಟ್ಟು ಫಾತಿಮಾ ಶೇಖ್. ನೋಡಿ, ಇದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡಿ, ಯಾಕಂದರೆ ಕೇಳ್ಬೋದು. ಯಾಕಂದ್ರೆ ಬರೀ ಸಾವಿತ್ರಿ ಬಾಪುಲೆ ಅವ್ರದ್ದೇ ಕೇಳೋದಂತಲ್ಲ, ಇವರು ಸಾವಿತ್ರಿ ಬಾಪುಲೆ ಅವ್ರದ ಇವರು ಏನು ವಿದ್ಯಾರ್ಥಿ ನೋಡಿ. ಇವರು ಸಾವಿತ್ರಿ ಬಾಪುಲೆ ಅವರ ವಿದ್ಯಾರ್ಥಿ ಆಗಿರ್ತಾರೆ ಇವರು, ಫಾತಿಮಾ ಶೇಖ್ ಅವರು. ಇವರು ನೋಡಿ, 175 ವರ್ಷಗಳ ಹಿಂದೆ ಫಾತಿಮಾ ಶೇಖ್ ಅವರು ಸಮಾಜ ಅಕ್ಷರ ಕ್ರಾಂತಿಯ ಮುನ್ನುಡಿ ಬರೆದರು. ಇವರು 1848 ಅತ್ಯಂತ ಮಹತ್ವದ ದಿನ ಇತಿಹಾಸದಲ್ಲಿ 1ನೇ ತಾರೀಕು 1840. ಇವರು ಶೂದ್ರ ಮತ್ತು ದಲಿತ ಮಹಿಳೆಯರ ಶಾಲೆಯಲ್ಲಿ ತೆರೆದು ಅಕ್ಷರ ದೀಕ್ಷೆ ನೀಡಿದರು. ಜಸ್ಟ್ ಹಿಸ್ಟ್ರಿ ನೋಡಿ, ಇಂಥ ಫಾತಿಮಾ ಶೇಖ್ ಅವರು ಹುಟ್ಟಿದ್ದು 1831 ಜನವರಿ 9ರಂದು. ಇವರು ಮೂಲತಃ ಉತ್ತರ ಪ್ರದೇಶದವರು. ಇವರು ಮೂಲತಃ ಇಲ್ಲಿ ಉತ್ತರ ಪ್ರದೇಶದವರಾಗಿರ್ತಾರೆ. ಇವರ ತಂದೆ ತಾಯಿಗಳು ಉತ್ತರ ಪ್ರದೇಶದಿಂದ ವಲಸೆ ಪುನಾಗೆ ಬಂದಿರ್ತಾರೆ. ನೋಡಿ, ಪುನಾ ಪ್ಲೇಗ್ ರೋಗದ ಸಾವಿತ್ರಿ ಬಾಪುಲೆ ಅವರು ಮರಣ ಹೊಂತಾರೆ. ಪುನಾ ಮಹಾರಾಷ್ಟ್ರದೊಳಗೆ ಸಾವಿತ್ರಿ ಬಾಪುಲೆ ಅವರು ಶಾಲೆಯನ್ನು ತೆಗೆದಿದ್ದು, ಅಲ್ಲಿ ಇವರು ವಿದ್ಯಾರ್ಥಿಯಾಗಿದ್ದರು. ಸಾವಿತ್ರಿ ಬಾಪುಲೆ ಅವರ ವಿದ್ಯಾರ್ಥಿಯಾಗಿದ್ದರು. ನೋಡಿ, ಇವರು ಪುನಾಕ್ಕೆ ಅವರು ತಂದೆ ತಾಯಿ ವಲಸೆ ಬರ್ತಾರೆ. ನೈಪುಣ್ಯತೆ ಅವರ ತಂದೆ ತಾಯಿ ಫಾತಿಮಾ ಅವರ ಬಾಲ್ಯದಲ್ಲೇ ತೀರಿ ಹೋಗುತ್ತಾರೆ. ಉಸ್ಮಾನ್ ಶೇಖ್ ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಳ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಇವರು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಎಂಬ ಮಾತಿನಂತೆ ಪುಲೆ ದಂಪತಿಗಳು ಉಸ್ಮಾನ್ ಶೇಖ್ ಅವರ ಮನೆಯಲ್ಲಿ ಇಂಡಿಜಿನಿಯಸ್ ಲೈಬ್ರರಿ ಎಂಬ ಹೆಸರಿನ ಮಹಿಳಾ ಶಾಲೆಯನ್ನು ಶುರು ಮಾಡ್ತಾರೆ. ಯಾರು ಇವ್ರನ್ನ ಸಾಕಿರ್ತಾರಲ್ಲ ಉಸ್ಮಾನ್ ಶೇಖ್ ಅವರು, ಅವ್ರ ಮನೆಯಲ್ಲೇ ಸಾವಿತ್ರಿ ಬಾಪುಲೆ ಅವರು ಏನು ಮಾಡ್ತಾರೆ, ಇಂಡಿಜಿನಿಯಸ್ ಲೈಬ್ರರಿ ಎಂಬ ಹೆಸರಿನ ಮಹಿಳಾ ಶಾಲೆಯನ್ನು ಶುರು ಮಾಡ್ತಾರೆ. ಇದು ಚರಿತ್ರೆಯಲ್ಲಿ ಇದೊಂದು ಮೈಲುಗಲ್ಲಾಗಿರ್ತದೆ. ನೋಡಿ, ಇಂಡಿಜಿನಿಯಸ್ ಲೈಬ್ರರಿ ಶಾಲೆಯನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಪುಲೆ ದಂಪತಿಗಳು, ನೆನ್ಪಿಟ್ಕೊಳ್ಳಿ. ಆಗ ಜ್ಯೋತಿಬಾ ಫುಲೆ ಅವರು ನ್ಯಾಚುರಲ್ ಸ್ಕೂಲ್ ಎಂಬ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದ್ದರು. ಹಂಗಾರೆ ನ್ಯಾಚುರಲ್ ಸ್ಕೂಲ್ ಎಂಬ ತರಬೇತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರೆ ಯಾರು? ಸಾವಿತ್ರಿಬಾ ಬಾಪುಲೆ ಅವರು. ಜ್ಯೋತಿಬಾ ಫುಲೆ ಅವರು ಮಾರ್ಗದರ್ಶನ ಫಾತಿಮಾ ಶೇಖ್ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಕಲಿಯುತ್ತಾರೆ. ಮರಾಠಿ ಕಲಿತ ಮೊದಲ ಮುಸ್ಲಿಂ ಮಹಿಳೆ ನೋಡಿ ಇವರು. ಮರಾಠಿಯನ್ನು ಕಲಿತ ಮೊದಲ ಮುಸ್ಲಿಂ ಮಹಿಳೆ ಆಗಿರ್ತಾರೆ ಸ್ನೇಹಿತರು. ಮರಾಠಿಯನ್ನು ಕಲಿತ ಮೊದಲ ಮುಸ್ಲಿಂ ಮಹಿಳೆ ಇರ್ತಾರೆ. ಅದೇ ಶಾಲೆಯಲ್ಲಿ ಇವರು ಮೊದಲೇ ಶಿಕ್ಷಕಿಯಾಗಿ ಬೋಧನೆ ಮಾಡುತ್ತಾರೆ. ಮುಸ್ಲಿಂ ಶಿಕ್ಷಕಿಗೆ ಅದೇ ಶಾಲೆಯಲ್ಲಿ ಇವರು ಏನು ಬೋಧನೆ ಮಾಡ್ತಾರೆ. ಆದ್ದರಿಂದ ಇವರು ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನೋಡಿ ಸ್ನೇಹಿತರೆ, ಇಷ್ಟು ಇದ್ರದ್ದು ಗೊತ್ತಾ ಇವ್ರು ಹೆಂಗೆ ಶಿಕ್ಷಕಿ ಆದ್ರೆ ಅಂತೇಳಿ. ಇದು ನೀವು ಕತಿ ಥರ ತಿಳ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಹೇಳಿದೆ, ಯಾವ ಥರ ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಓದಬೇಕು ಆ ಥರ ನೋಡಿ, ಈ ಥರ ಓದ್ಕೋಬೇಕು. ನಿಮ್ಮ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಆ ಥರ ಓದ್ಕೋಬೇಕು. ನೋಡು, ಇತ್ತೀಚೆಗೆ 2020 ಹಾಗೂ 2021 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಯಾರಿಗೆ ನೀಡಿ ಗೌರವಿಸಲಾಯಿತು? ಯಾರಿಗೆ? 21 ಮತ್ತು 21ನೇ ಸಾಲಿಂದ ಇವಾಗ ಕೊಟ್ಟಾರೆ. ಆದರೆ ಯಾರಿಗೆ ನೋಡು, ಆಪ್ಷನ್ ಎ ನಟಿ ಜಯಮಾಲಾ, ಡಾಕ್ಟರ್ ಜಯಮಾಲಾ, ಆಪ್ಷನ್ ಬಿ ಸಾರಾ ಗೋವಿಂದ್, ಆಪ್ಷನ್ ಸಿ MK ಸುಂದರರಾಜನ್, ಆಪ್ಷನ್ ಡಿ ಎ ಮತ್ತು ಬಿ. ಈಗ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಎ ಮತ್ತು ಬಿ. ನೋಡಿ ಇಲ್ಲೈತಿ, ಇವತ್ತು ನ್ಯೂಸ್ ಪೇಪರ್ನೇ ಬಂದಿರತಕ್ಕಂಥದ್ದು. ನೋಡಿ, ಎ ಮತ್ತು ಬಿ. ಡಾಕ್ಟರ್ ಜಯಮಾಲಾ ಅವರು ಇವರು ನಟಿಯಾಗಿರ್ತಾರೆ, ಸಾರಾ ಗೋವಿಂದ್ ಅವರು ನಿರ್ದೇಶಕರು. ಇವ್ರಿಗೆ ಯಾರಿಗೆ ಎದಕ್ಕೋಸ್ಕರ ಈ ಪ್ರಶಸ್ತಿಯನ್ನು ಕೊಡ್ತಾರೆ? ಡಾಕ್ಟರ್ ರಾಜ್ ಪ್ರಶಸ್ತಿ ಇವರಿಗೆಲ್ಲ ಎದಕ್ಕೋಸ್ಕರ ಕೊಡ್ತಾರೆ? ರಾಜ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ? ಯಾರ್ಯಾರಿಗೆ ಕೊಟ್ಟರು? ಹಾಗೆ ಕನಗಲ್ ಪುಟ್ಟಣ್ಣ ಅವ್ರ ಪ್ರಶಸ್ತಿ ಯಾರಿಗೆ ಕೊಟ್ಟರು? ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಯಾರಿಗೆ ಕೊಟ್ಟರು? ಇಲ್ಲಿದೆ ನೋಡಿ ಸ್ವಲ್ಪ. ಡಾಕ್ಟರ್ ವಿಷ್ಣು ಪುಟ್ಗನ್ ಕನಗಲ್ಲ ಪ್ರಶಸ್ತಿ ಪ್ರಕಟ. ಈ ವರ್ಷ 3 ಪ್ರಶಸ್ತಿಯನ್ನು ವಾರ್ತಾ ಇಲಾಖೆ ನೀಡುವ. ಯಾವ ಇಲಾಖೆ? ವಾರ್ತಾ ಇಲಾಖೆ ನೀಡುತ್ತೆ ನೋಡಿ. 2020-21ನೇ ಸಾಲಿಂದು ಯಾವ ಇಲಾಖೆ ಅಂತ ಹೇಳಿದ್ರೆ ವಾರ್ತಾ ಇಲಾಖೆ ನೀಡುತ್ತೆ. ಹಂಗಂದ್ರೆ ಯಾರ್ಯಾರಿಗೆ ಸಿಕ್ತು? ಹಂಗಾರೆ ರಾಜ್ ಪ್ರಶಸ್ತಿ ಯಾರಿಗೆ? ಡಾಕ್ಟರ್ ಜಯಮಾಲಾ 2020ನೇ ಸಾಲಿಂದು. ಸಾರಾ ಗೋವಿಂದ್ 2021ನೇ ಸಾಲಿಂದು. ಹಾಗೆ ಪುಟ್ಟಣ್ಣ ಕನಗಾಲ್ ಪ್ರಶಸ್ತಿ ಯಾರಿಗೆ ಸಿಕ್ತಂಗಂದರೆ MS ಸತ್ಯು 2020ನೇ ಸಾಲಿಂದು. ಹಾಗೆ K ಶಿವರುದ್ರಯ್ಯ 21ನೇ ಸಾಲಿಂದು. ಇದನ್ನೇ ಕೇಳ್ತಾರೆ, ಅದನ್ನು ಆವಾಗಿನ ವರ್ಷದ ಇವಾಗ ಕೊಟ್ಟರೆ ಸ್ನೇಹಿತರೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಯಾರಿಗೆ ಕೊಟ್ಟು? ಪ್ರಗತಿ ಅಶ್ವಥ್ ನಾರಾಯಣ್ 2020 ಸಾಲಿಂದು. MK ಸುಂದರರಾಜನ್ 2021ನೇ ಸಾಲು. ಹಂಗಾರೆ ಇದು ಪ್ರಶಸ್ತಿ ಮೊತ್ತ ಏನೇನಾಗಿರ್ತಾವೆ ಅಂತ ನೋಡಿ, ಇಲ್ಲೇ ನೋಡಿ. ಪ್ರಶಸ್ತಿ ಪುರಸ್ಕಾರ 5 ಲಕ್ಷ ನಗದು ಹಾಗೂ 50 ಗ್ರಾಮ್ ಚಿನ್ನ ಪದಕ ನೀಡಲಾಗುತ್ತೆ. ಇದಕ್ಕೆ ಸೇಮ್ ಎಲ್ಲರಿಗೂ ಸೇಮ್ ಇರುತ್ತೆ ನೋಡಿ. ಇವು 3 ಪ್ರಶಸ್ತಿಯನ್ನು ವಾರ್ತಾ ಇಲಾಖೆ ನೀಡುತ್ತೆ. ಇಂಪಾರ್ಟೆಂಟು ನೋಡ್ಕೊ. ರಾಜ್ಕುಮಾರ್ ಪ್ರಶಸ್ತಿ ಕೇಳ್ಬೋದು, ಇಲ್ಲ ಪುಟ್ಟಣ್ಣ ಕನಗಲ್ ಪ್ರಶಸ್ತಿ ಕೇಳಿದ್ದು ಉಂಟು. ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ.
ನೋಡಿ ಇವ್ರದ್ದು ಇಂಪಾರ್ಟೆಂಟ್. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಇತ್ತೀಚೆಗೆ ಬಿಡುಗಡೆಗೊಳಿಸಿದ ಪುಸ್ತಕ ಯಾವುದು? ನೋಡಿ, ಪುಸ್ತಕದ ಮೇಲೆ ಒಂದು ಕ್ವಶನ್ ಇರುತ್ತಾ, ಬುಕ್ಸ್ ಆಥರ್ ಮೇಲೆ ಒಂದು ಕ್ವಶನ್ ಇರುತ್ತಾ, ಅಲ್ಲಿ ನೋಡಿ. ಸೌಹಾರ್ದ ಭಾರತ, ಅಥವಾ ಆಪ್ಷನ್ ಬಿ ಯಮುನಾ ಸೋಲು, ಆಪ್ಷನ್ ಸಿ ಜಲಗಾರ, ಆಪ್ಷನ್ ಡಿ ಬಿರುಗಾಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರಾಗಾದ್ರೆ? ನೋಡಿ, ಸರಿಯಾದ ಉತ್ತರ ಯಾವುದಾಗಿರುತ್ತೆ ಹಾಗಾದರೆ? ಆಪ್ಷನ್ ಎ ಸೌಹಾರ್ದ ಭಾರತ. ನೋಡಿ, ಇದು ನೋಡಿ ಪೇಪರ್ನೇ ಬಂದಿರತಕ್ಕಂಥದ್ದು, ಪ್ರಜಾವಾಣಿ ನ್ಯೂಸ್ ಪೇಪರ್. ನೋಡಿ, ಇದು ಮೂರು ಹಂಗಂದ್ರೆ ಯಮನ ಸೋಲು ಮತ್ತು ಜಲಗಾರ ಬಿರುಗಾಳಿ ಇವು ಏನಂದರೆ ಕುವೆಂಪು ಅವರ ನಾಟಕ. ನೋಡಿ, ಕುವೆಂಪು ಅವರ ನಾಟಕ. ಕುವೆಂಪು ಅವರ ನಾಟಕ ಆಗಿರ್ತವೆ ಮೂರು. ಯಾವುವು? ಯಮನ ಸೋಲು, ಜಲಗಾರ, ಬಿರುಗಾಳಿ. ಇವು ಏನು? ಕುವೆಂಪು ಅವರ ನಾಟಕಗಳು. ಸೌಹಾರ್ದ ಭಾರತ ಯಾರ್ದು? ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಇತ್ತೀಚೆಗೆ ಬಿಡುಗಡೆಗೊಳಿಸಿದ ಪುಸ್ತಕ ಇದು. ಯಾವುದು? ಸೌಹಾರ್ದ ಭಾರತ. ನೋಡಿ, ಎಕ್ಸ್ಪ್ಲನೇಷನ್ ನೋಡಿ, ಇಲ್ಲೈತೆ ನೋಡಿ. ನಾಳೆ ಸೌಹಾರ್ದ ಭಾರತ ಬಿಡುಗಡೆ ಬೆಂಗಳೂರಿನ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಬರೆದ ಅಂದರೆ ಭಾರತ ಸೌಹಾರ್ದ ಭಾರತ ಎಂಬ ಪುಸ್ತಕವನ್ನು ಸಿದ್ಧವಾಗಿದೆ. ಹಂಗಾರೆ ಇವ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಬರಗೂರು ರಾಮಚಂದ್ರಪ್ಪ ಅವ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಬರಗೂರು ರಾಮಚಂದ್ರಪ್ಪ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಬಳಿಕ 2 ವರ್ಷ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಇವರು. ಇವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ನಾಡಿನ ಪ್ರಮುಖ ಚಿಂತಕರೊಬ್ಬರು, ಬಂಡಾಯ ಸಾಹಿತ್ಯ ಚಳುವಳಿ ನೇತಾರೊಬ್ಬರು ಇವರು ನೋಡಿ ಇಲ್ಲಿ ಸ್ವಲ್ಪ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಇವ್ರದ್ದು ಪರ್ಸನಲ್ ಇನ್ಫಾರ್ಮೇಷನ್ ನೋಡಿ. ಬರಗೂರು ರಾಮಚಂದ್ರಪ್ಪ ಅವರು ಎಷ್ಟು 1940 ಎಷ್ಟಿದು 49ರಲ್ಲಿ ಮತ್ತು ಅಕ್ಟೋಬರ್ 18ರಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಇವರ ತಾಯಿ ಕೆಂಚಮ್ಮ, ತಂದೆ ರಂಗದಾಸಪ್ಪ ಇವರ ದಂಪತಿಗೆ ಇವರು ಜನಿಸಿರ್ತಕ್ಕಂಥದ್ದು. ಹಂಗಾದ್ರೆ ಇವ್ರದ್ದು ಏನು ಇಷ್ಟ ಆತ? ಇವರೇನು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿ, ಹಂಗಾರೆ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಎಲ್ಲಿ ನಡೀತು? ರಾಯಚೂರು ಒಳಗಡೆ. ನೋಡಿ, ರಾಯಚೂರು. ಹಂಗಾರೆ 86ನೇದು ಎಲ್ಲಿ ನಡೀತು ಇತ್ತೀಚೆಗೆ? ಹಾವೇರಿ. ಇದು 82ನೇದು ಎಲ್ಲಿ ನಡೀತು? ರಾಯಚೂರು ಒಳಗಡೆ. ನೋಡಿ, ಇವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳು ನೋಡಿ, ರಾಮಚಂದ್ರಪ್ಪ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳು. ಬರಗೂರು ರಾಮಚಂದ್ರಪ್ಪ ಅವರಿಗೆ ನೋಡಿ, ಇವರಿಗೆ ಕಥಾ ಸಂಕಲನಕ್ಕೂ ಸುಂಟ್ರಗಾಳಿಗೆ ರಾಜ್ಯ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಸಿಕ್ಕತ್ತೆ. ಇವರಿಗೆ ಸುಂಟ್ರಗಾಳಿ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕತ್ತೆ. ಇವರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಎಷ್ಟು? 2012ರಲ್ಲಿ. ನೋಡಿ, ನೃಪತುಂಗ ಪ್ರಶಸ್ತಿ ಯಾರು ಕೊಡ್ತಾರೆ ಹಾಗಾದರೆ? ಬೆಂಗಳೂರು BBMP ಇವ್ರು ಕೊಟ್ಟಾರೆ, BMTC ಅವ್ರು ಕೊಡ್ತಾರೆ. ಮಹಾನಗರ ಸಾರಿಗೆ ಸಂಸ್ಥೆ ಐತಲ್ಲ BMTC ಅವ್ರು ಕೊಡ್ತಾರೆ ನೃಪತುಂಗ ಪ್ರಶಸ್ತಿ. ಹಂಗಂದ್ರೆ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ರಾಯಚೂರು ನ್ಯಾಯಾಧೀಶರಾದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು. ಇವ್ರದ್ದು ಇಷ್ಟು ಇನ್ಫಾರ್ಮೇಷನ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇವ್ರದ್ದು ಇಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ ಆಗ್ತವೆ. ಆದರೆ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ನೋಡಿ, ಟೈಫಾಯ್ಡ್ ಕಾಯಿಲೆ ಯಾವ ರೋಗದಿಂದ ಹರಡುತ್ತದೆ? ನೋಡಿ, ಇತ್ತೀಚೆಗೆ ಟೈಫಾಯ್ಡ್ ಕಾಯಿಲೆ ಎದಕ್ಕೆ ಇದು ನ್ಯೂಸಲ್ಲಿ ಕೊಟ್ಟಿನಂದ್ರೆ ತಿಳ್ಕೊಳ್ಳಿ. ಇಲ್ಲಿ ಪೇಪರ್ನೇ ಬಂದತ್ತಿದೆ, ಯಾವುದೋ ನ್ಯೂಸ್ ಪೇಪರ್ನೇ ಬಂದೈತಿ. ಯಾವ ರೋಗಕಾರಕದಿಂದ ಹರಡುತ್ತೆ? ಪ್ರೋಟೋಜೋಯಿಂದ ಹರಡುತ್ತಾ, ಅಥವಾ ಬ್ಯಾಕ್ಟೀರಿಯಾಗಳಿಂದ ಹರಡುತ್ತಾ? ಅಂದರೆ ಪಂಗಿ ಅಂದರೆ ಆಲ್ಗೆಯಿಂದ ಹರಡುತ್ತಾ? ಯಾವುದರಿಂದ ಹರಡುತ್ತೆ? ಫಂಗಸ್ ಅಂದರೆ ಗೊತ್ತಲ್ಲ, ಈಸ್ಟು. ಆಲ್ಗೆ ಅಂದರೆ ಗೊತ್ತಲ್ಲ, ಶಿಲೀಂಧ್ರಗಳು, ಇದರಿಂದ ಹರಡುತ್ತಾ? ನೋಡಿ, ಯಾವುದರಿಂದ ಹರಡುತ್ತೆ? ಹಂಗಂದ್ರೆ ನೋಡಿ, ಇದಕ್ಕೆ ಬರ್ತಕ್ಕಂಥ ರೋಗಗಳು ಮೊದಲು ತಿಳ್ಕೊಳ್ಳಿ. ಪ್ರೋಟೋಜೋದಿಂದ ಯಾವ ರೋಗ ಬರ್ತಾವಂತ ಹೇಳ್ತೀನಿ ಕೇಳಿ. ಪ್ರೋಟೋಜೋದಿಂದ ಯಾವ್ದು ಬರ್ತದೆ? ಇದು ಸಿಂಗಲ್ ಕಾರ್ಡ್ ಆರ್ಗಾನಿಸಮ್, ಅಂದರೆ ಏಕಕೋಶಿ ಜೀವಿ. ಇದು ಯಾವುದು? ಪ್ರೋಟೋಜೋಗಳು. ಇವು ಮಲ್ಟಿಸೆಲ್ಲರ್ ವರ್ಮ್. ಅಂದ್ರೆ ಇದು ಏನಪ್ಪ ಅಂದರೆ ಹೋಸ್ಟ್ ಮಲೇರಿಯಾ ಬರುತ್ತೆ. ಪ್ರೋಟೋಜೋದಿಂದ ಮಲೇರಿಯಾ ರೋಗ ಬರುತ್ತೆ. ನೋಡಿ, ಮಲೇರಿಯಾ ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ, ಮಲೇರಿಯಾ ರೋಗ ಬರುತ್ತೆ. ಬ್ಯಾಕ್ಟೀರಿಯಾದಿಂದ ಯಾವ್ದು ಬರ್ತದೆ ಹಂಗಂದರೆ? ಇದೆ, ಬ್ಯಾಕ್ಟೀರಿಯಾದಿಂದ ಯಾವ್ದು ಬರುತ್ತೆ ಹಂಗಂದರೆ? ನಿಮೋನಿಯಾ, ಟೈಫಾಯ್ಡ್. ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಹಂಗಂದರೆ ಫಂಗಸ್ಸಿಂದ ಯಾವ್ದು ಬರುತ್ತೆ? ಫಂಗಸ್ಸಿಂದ ಈಸ್ಟ್ ಮಾಡ್ತೇವೆ ನಾವು, ಬ್ರೆಡ್. ಆದ್ದರಿಂದ ರೋಗ ಯಾವ್ದು ಬರುತ್ತೆ ಅಂತಂದರೆ ನಿಮ್ಮ ಫುಟ್ ರಸ್ಟ್ ಒಳಗಡೆ, ಅಂದರೆ ಈ ಕಾಲಲ್ಲೆಲ್ಲನೂ ನಿಮಗೆ ರಸ್ಟು, ಈಗ ಜಾಸ್ತಿ ನೀರಲ್ಲಿ ನಿಂತರೆ ಒಂಥರ ಬುಳ್ಸ್ಕಿಡ್ದಂಗೆ ಆಗೋದು, ಆ ಥರ ಈಸ್ಟ್ ಉಗುರೊಳಗಡೆ ಹಿಂಗೆ ಫಸ್ಟ್ ತುಂಬ್ಕೊಳೋದು, ಆ ಥರ ಆಗುತ್ತಲ್ಲ, ಅದು ಈಸ್ಟ್ ಅಂದ. ಆಲ್ಗೆಯಿಂದ ಯಾವ್ದು ಬರುತ್ತೆ ಹಂಗಂದರೆ? ಯಾವುದು ಆಲ್ಗೆ ಅಂದರೆ ನಾಯಿ ಕೋಡಿಗಳು ಬರ್ತಾವಲ್ಲ ಅವು. ಇನ್ನೊಂದು ವೈರಸ್ಸಿಂದ ಬರ್ತಕ್ಕಂಥ ರೋಗಗಳು ಯಾವ ಹಂಗಂದರೆ? ವೈರಸ್ಸಿಂದ ಬರ್ತಕ್ಕಂಥ ರೋಗಗಳು ಕೋವಿಡ್-19 ಮತ್ತು ಅದು ಇನ್ಫ್ಲೂಯೆಂಜಾ ಇವು ರೋಗಗಳಾಗಿರ್ತವೆ ಸ್ನೇಹಿತರೆ. ಹಂಗಂದರೆ ಇದು ಯಾವುದು?
ಟೈಫಾಯ್ಡ್ ಯಾವುದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ನೋಡಿ. ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಇದ್ರ ಲಕ್ಷಣಗಳು ತಿಳ್ಕೊಳ್ಳಿ. ಯಾಕೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದೈತೆ ಅಂದರೆ ಇದ್ರ ಲಕ್ಷಣ ತಿಳ್ಕೊಳ್ಳಿ. ಟೈಫಾಯ್ಡ್ ಇದು ಎದಕ್ಕೆ ನ್ಯೂಸಲ್ಲಿ ಐತಂದರೆ ನೋಡಿ ಇಲ್ಲಿ 2023 ಟೈಫಾಯ್ಡ್ಗೆ 7,850 ಬಲಿ, ಭಾರತದಲ್ಲಿ 49 ಲಕ್ಷ ಜನರ ಕಾಡಿದ. ಇದು ಜ್ವರ 49 ಲಕ್ಷ ಕಾಡೈತಿ ನೋಡಿ ಎಂದು ಅಂದಾಜು ಮಾಡಿದೆ. ಒಟ್ಟು ವ್ಯಾಧಿ ಪೀಡಿತರ ಪೈಕಿ ಕರ್ನಾಟಕ, ದೆಹಲಿ ಮತ್ತು ಮಹಾರಾಷ್ಟ್ರ ಪಾಲು 30% ಇದೆ. ಅಂದರೆ ಅತಿ ಹೆಚ್ಚು ನೋಡಿ, ಈ 3 ರಾಜ್ಯದಲ್ಲಿ 30% ಐತಂತೆ. ತಿಳ್ಕೊಳ್ಳಿ ನೀವು. ಇದರ ಲಕ್ಷಣಗಳು ಹೆಂಗಂದ್ರೆ ಟೈಫಾಯ್ಡ್ ಲಕ್ಷಣಗಳು ಕೇಳ್ಬೋದಲ್ಲ ಕ್ವಶನ್ ಪೇಪರ್. ಟೈಫಾಯ್ಡ್ ಜ್ವರಕ್ಕೆ 1 3 4 ವರೆಗೆ ಸೋಂಕಿನ ಲಕ್ಷಣ ಕಾಣಿಸೋದಿಲ್ಲ. ಆರಂಭದಲ್ಲಿ ತೀವ್ರ ಜ್ವರ, ತಲೆನೋವು, ಹೊಟ್ಟೆ ನೋವು ಮತ್ತು ಬಳಲಿಕೆ ಜ್ವರ ಲಕ್ಷಣಗಳು ಇರ್ತವೆ. ಇದು ವಿಶ್ಲೇಷಣಾ ಮೂಲಗಳು. ದ ಇಂಡಿಯಾ ಸ್ಟಡಿ 2017-25 ಸ್ಟಡಿ ಮೊದಲಾದ ದತ್ತಾಂಶ ಭಾರತದಲ್ಲಿ ಟೈಫಾಯ್ಡ್ ಜ್ವರದ ಹಾವಳಿ ಬಗ್ಗೆ ವಿಶ್ಲೇಷಣೆ ಇರುತ್ತೆ. ಇದೇನು ಬಗ್ಗಿಲ್ಲ ಕೇಳಿದ್ರೆ ಇದ್ರ ಲಕ್ಷಣಗಳು ಕೇಳ್ತಾನೆ. ಇದು ಟೈಫಾಯ್ಡ್ ಯಾವುದು ಕಾರಣ ಐತೆ, ಬ್ಯಾಕ್ಟೀರಿಯಾಗಳು ಅಂತೇಳಿ ನೆನ್ಪಿಟ್ಟುಕೊಳ್ಳಿ. ಲಕ್ಷಣಗಳನ್ನು ಕೇಳ್ತಾನೆ, ರೋಗಕಾರಕಗಳನ್ನು ಕೇಳ್ತಾನೆ, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಕುಣಿಯುವ ಕಪ್ಪೆ ಇತ್ತೀಚೆಗೆ ಎಲ್ಲಿ ಪತ್ತೆ ಆಗಿದೆ? ಕುಣಿಯುವ ಕಪ್ಪೆ ಇತ್ತೀಚೆಗೆ ಎಲ್ಲಿ ಪತ್ತೆ ಆಗೈತೆ? ಕೇರಳದಲ್ಲ, ಕರ್ನಾಟಕದಲ್ಲ, ತಮಿಳುನಾಡಿನಲ್ಲ, ಆಂಧ್ರ ಪ್ರದೇಶಲ್ಲ. ಇದು ಈ ವಿಶೇಷತೆ ಸ್ನೇಹಿತರೆ. ಕುಣಿಯುವ ಕಪ್ಪೆ ಅಂದರೆ ಇದನ್ನು ಹೆಸರಿಟ್ಟರೆ ಯಾರಿಗೆ ಹೆಸರಿಟ್ಟರೆ ಮುಂದೆ ಹೇಳ್ತೀನಿ ನೋಡಿಲ್ಲ. ಆದರೆ ಸರಿಯಾದ ಉತ್ತರ ಸ್ನೇಹಿತರೆ ಕೇರಳದ ನೋಡಿಲಿ. ಕೇರಳದ ಮಲ್ಲಪೆರಿಯಾರ್ನಲ್ಲಿ ಮಲ್ಲಪೆರಿಯಾರ್ ಕಾಡುಗಳು ಬರ್ತಾವಲ್ಲ, ಮಲ್ಲಪೆರಿಯಾರ್ ಅಲ್ಲಿ ಬರ್ತದೆ ನೋಡಿ. ಮಲ್ಲಪೆರಿಯಾರ್ ಕಾಡುಗಳಲ್ಲಿ ಇದು ಕುಣಿಯುವ ಕಪ್ಪೆ, ಡ್ಯಾನ್ಸಿಂಗ್ ಫ್ರಾಗ್ ಅಂತ ಕರೀತಾರೆ ನೋಡಿ. ಇಲ್ಲಿ ನ್ಯೂಸ್ ಪೇಪರ್ನೇ ಬಂದೈತೆ. ಅದಕ್ಕೆ ಏನು ಮಾಡ್ರ, ಈ ಕುಣಿಯುವ ಕಪ್ಪೆಗೆ ಹೆಸರು ಗಾಡ್ಗೀಳಿ ಅಂತ ಹೆಸರಿಟ್ರ. ಅಂದರೆ ಇತ್ತೀಚಿನ ನಮ್ಮ ಗದಿನರಾದಲ್ಲ ಸ್ನೇಹಿತರೆ ಅವ್ರಿಗೋಸ್ಕರ ನೋಡಿ. ಕಪ್ಪೆಗಳ ಅಧ್ಯಯನ ನಿಪುಣರಾಗಿದ್ದ ವಿಜ್ಞಾನಿ RS ಪಿಳ್ಳೆಯರ್ ಅವರು ಕೇರಳದ ಮಲ್ಲಪೆರಿಯಾರ್ ಒಂದು ವಿಶಿಷ್ಟ ಕುಣಿಯುವ ಕಪ್ಪೆಯನ್ನು ಗುರುತಿಸಿದ್ದು. ಅದಕ್ಕೆ ಭಾರತೀಯ ಪ್ರಾಣಿಶಾಸ್ತ್ರಜ್ಞ ಸರ್ವೇಕ್ಷಣೆ ಪಿಳ್ಳಿಗೆ ಅದು ಯಾರು ಅರಿಯದ ಕಪ್ಪೆ ಎಂಬುದನ್ನು ಮನದಟ್ಟಾಯಿತು. ಬಳಿಕ ಅವರು ಗಾಡ್ಗೀಳ್ ಅವರ ಗೌರವಾರ್ಥವಾಗಿ ಪಿಳ್ಳೆ ಅದಕ್ಕೆ ಕ್ರಿಕ್ಸೆಲಿಸ್ ಗಾಡ್ಗಿಲ್ ಎಂಬ ಹೆಸರಿಟ್ಟರು ನೋಡಿ. ಕ್ರಿಕ್ಸೆಲಿಸ್ ಗಾಡ್ಗಿಲ್ ಎಂಬ ಹೆಸರು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಯಾರು ನಮ್ಮ ಯುವ ತಜ್ಞ ಆದಂಥವ್ರು ತೀರ್ಕೊಂಡ್ರಲ್ಲ ಅವ್ರ ಹೆಸರನ್ನ ಇದಕ್ಕಿಟ್ರು. ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಸಪ್ರೇಟ್. ಯಾಕಂದರೆ ಅವ್ರು ಸಿಗ್ತಕ್ಕಂಥ ಪ್ರಶಸ್ತಿಗಳು, ಅವರು 3 ರೀತಿಯ ಒಂದು ಜೋನ್ ವೈಸ್ ನಮ್ಮದು ಪಶ್ಚಿಮ ಘಟ್ಟಗಳನ್ನು ಸಪ್ರೇಟ್ ಮಾಡಿದರು. ಅವರು ವರದಿ ಗಾಡ್ಗಿಳ್ ವರದಿ ಅಂದರೆ ಭಾರಿ ಇಂಪಾರ್ಟೆಂಟ್ ಅದು. ಅದನ್ನು ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಕುಣಿಯುವ ಕಪ್ಪೆಗೆ ಯಾರು ಹೆಸರಿಟ್ಟಿರ್ತಾರೆ ಅಂದರೆ ಗಾಡ್ಗೀಳ್, ಕ್ರಿಸ್ಲಿಸ್ ಗಾಡ್ಗೀಳ್ ಅಂತೇಳಿ ಅದನ್ನ ಹೆಸರು. ಮತ್ತು ಇಷ್ಟೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮೇಲ್ಘಾಟ್ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್. ಯಾವುದು ನೋಡಿ ಸರಿಯಾದ ಉತ್ತರ ಸ್ನೇಹಿತರೆ ಇದಕ್ಕೆ ಮಹಾರಾಷ್ಟ್ರ ನೋಡಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರ ಆಗಿರುತ್ತೆ. ಮೇಲ್ಘಾಟ್ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿದೆ. ಇದು ನೋಡಿ ಎಕ್ಸ್ಪ್ಲನೇಷನ್ ಎದಕ್ಕೆ ನ್ಯೂಸಲ್ಲಿ ಐತೆ ಇದು ರೀಸೆಂಟ್ಲಿ ನೋಡಿ. ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಇತ್ತೀಚೆಗೆ ಮಹಾರಾಷ್ಟ್ರದ ಮೇಲ್ಘಾಟ್ ಟೈಗರ್ ರಿಸರ್ವ್ನಲ್ಲಿ 15 ತೀವ್ರವಾಗಿ ಅಳಿವಿನಂಚಲ್ಲಿರುವ ಭಾರತೀಯ ಹದ್ದುಗಳನ್ನು ಬಿಡುಗಡೆ ಮಾಡೈತಿ ನೋಡಿ. ಯಾವುದಿದು ಮಹಾರಾಷ್ಟ್ರದ ಮೇಲ್ಘಾಟ್ ಟೈಗರ್ ರಿಸರ್ವ್ನಲ್ಲಿ ಹದ್ದು ಸಂರಕ್ಷಣೆ ಇದೆ. ಹದ್ದು ಸಂರಕ್ಷಣೆ ಅದು ಏನು 15 ಹದ್ದುಗಳದವು ಪೂರ ಅಳಿವಿನಂಚಿನಲ್ಲಿದ್ದಾವೆ. ಅದಕ್ಕೋಸ್ಕರ ಈಗ ಅದನ್ನ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಗುರುತು ಮಾಡಿದೆ. ಅದಕ್ಕೋಸ್ಕರ ರೀಸೆಂಟಲ್ಲಿ ನ್ಯೂಸಲ್ಲಿ ಇರೋದು. ಮೇಲ್ಘಾಟ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದ ಗವಿಲ್ಗಢ್ ಬೆಟ್ಟ ಎಂಬ ಕರೆಯಲ್ಪಡುವ ಸತ್ಪುರ್ ಶ್ರೇಣಿಯ ದಕ್ಷಿಣ ಭಾಗದಲ್ಲಿದೆ. ಇದು ಮಹಾರಾಷ್ಟ್ರದ ಸ್ಥಾಪಿಸಲಾದ ಮೊದಲ ಹುಲಿ ಮೀಸಲು ಪ್ರದೇಶ ನೋಡಿ. ಯಾವುದು ಮೇಲ್ಘಾಟ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಿದ ಮೊದಲ ಟೈಗರ್ ರಿಸರ್ವ್ ಆಗಿರ್ತಿದ್ದು. ಮೇಲ್ಘಾಟ್ ಎಂಬ ಹೆಸರು ಅದರ ಭೂ ದೃಶ್ಯವನ್ನು ಪ್ರತಿಬಿಂಬಿಸುವ ಹಲವಾರು ಕಣಿವೆಗಳ ಸಂಗಮ ಎಂದರ್ಥ. ಮೇಲ್ಘಾಟ್ ಅಂದ್ರೇನು? ಹಲವು ಕಣಿವೆಗಳ ಸಂಗಮ ಎಂದರ್ಥ. ಇದು 5 ತಪತಿ ಉಪನದಿಗಳ ಜಲಾನಯ ಪ್ರದೇಶ. ತಪತಿ ನದಿ ಐತಲ್ಲ, ತಪತಿ ನದಿ ಯಾವುದು? ಯಮುನಾ ನದಿಯ ಉಪನದಿ ತಪತಿ ನದಿ. ಯಾವುದು? ಜಂಬಲ್ ನದಿ ಬರ್ತಲ್ಲ, ಯಮುನಾ ನದಿಯ ಉಪನದಿ ಜಂಬಲ್ ನದಿಯ ಉಪನದಿ ತಪತಿ ನದಿ. ಅಷ್ಟು ನೆನ್ಪಿಟ್ಕೊಳ್ಳಿ. ಕಂಡು, ಕಗ್ರಾ, ಸಿಂಪ್ಲಾ, ಗಡ್ಗಾ ಮತ್ತು ಡೋಲಾರ್ ಇವು ತಪತಿ ನದಿಯ ಉಪನದಿಗಳು. ತಪತಿ ನದಿಯ ಉಪನದಿಗಳು ನೋಡಿ, ನೆನ್ಪಿಟ್ಟುಕೊಳ್ಳಿ. ಇದು ನ್ಯೂಸಲ್ಲಿ ಇದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್. ಇದನ್ನು ಕ್ವಶನ್ ಹಾಕಿ ನಿಮ್ಗೆ ಡೈರೆಕ್ಟ್ ನ್ಯೂಸ್ ಪೇಪರ್ನ ಆರ್ಟಿಕಲ್ ತಂದಿದ್ದೀನಿ. ಏನಂತಂದರೆ ಸ್ಟಾರ್ ವಾರ್ ರೀತಿ ಲೇಸರ್ ಅಸ್ತ್ರ ರಾಜ್ಯದಲ್ಲಿ ಅಭಿವೃದ್ಧಿ ನೋಡಿ. ಇದು ಏನಂದರೆ ಸ್ಟಾರ್ ವಾರ್ ಅಭಿವೃದ್ಧಿಯಲ್ಲಿ ಅಂದರೆ ಈಗ ನಾವು ಸ್ಟಾರ್ ವಾರ್ ಅಂತ ಕರಿತೀವಿ. ಸಿನಿಮಾ ನೋಡಿದಲ್ಲಿ ಲೇಸರ್ ಮುಖಾಂತರ ಶೂಟ್ ಮಾಡ್ತಾ ಇರ್ತಾರೆ. ಅದೇ ಥರನಂತೆ ಇವ್ರು ಏನು ಮಾಡ್ಯಾರೆ? ಅಭಿವೃದ್ಧಿ ಮಾಡ್ಯಾರ. ಯಾವುದು? ಬೆಳಗಾವಿ ಸ್ಟಾರ್ಟ್ಅಪ್ ಕಂಪ್ನಿ ಪ್ರಯೋಗ ಯಶಸ್ವಿ ಒಳಾಂಗಣದಲ್ಲಿ ನಡೆದ ಪರೀಕ್ಷೆ ಪಾಸ್ ಅಂದರೆ ಒಂದು ಇಲ್ಲೇಜ್ ನೋಡಿ ಸಾಧನ ಕಾಣ್ತಿದೆಯಲ್ಲ. ಇದು ಏನು ಸಾಧನಪ್ಪ ಅಂದರೆ ಇದ್ರ ಬಗ್ಗೆ ನೋಡ್ಕೊಳ್ಳಿ.
ಇದು RMK-1 ಅಂತಂದರೆ ಇದು ಏನಪ್ಪ ಅಂದರೆ ಸಾಧನ. ಇದು ಅಂದರೆ ಈಗ ಯಾವುದೇ ಲೇಸರ್ ಮೂಲಕ ಇದು ಲೇಸರ್ ಸಾಧನ ಅಂತ ತಿಳ್ಕೊಳ್ಳಿ. ಬರ್ತಕ್ಕಂಥ ಡ್ರೋನ್ಗಳನ್ನು ಬೆಳಕನ್ನು ಕೇಂದ್ರೀಕರಿಸಿ ಲೇಸರ್ ಮುಖಾಂತರ ಈ ಡ್ರೋನ್ಗಳನ್ನು ಇಲ್ಲೇ ನಾಶಪಡಿಸ್ತಕ್ಕಂಥದ್ದು. ಇಲ್ಲಿವರೆಗೂ ನಮ್ಮ ಹತ್ರ ಯಾವುದು ಅಂಥ ಟೆಕ್ನಾಲಜಿ ಇರಲಿಲ್ಲ, ನಮ್ಮ ದೇಶದಲ್ಲಿ ಇಲ್ಲ. ಆದರೆ ಇವರು ಖಾಸಗಿ ಸಂಸ್ಥೆಗಳಾಗಿ ಇದನ್ನು ಕಂಡುಹಿಡಿದಾರೆ. ಯಾವುದು ಈ ಉಪಕರಣ ಟೇಬಲ್ 1ರ ಮೇಲಿರುವ ಈ ಉಪಕರಣವು 10 ಕಿಲೋವ್ಯಾಟ್ ಸಾಮರ್ಥ್ಯ ಲೇಸರ್ ಲೈಟ್ ಹೊರಹೊಮ್ಮುತ್ತದೆ. ಸಣ್ಣ ಲೇಸರ್ ಕಿರಣ ಕೂಡಿಸಿ ಸೃಷ್ಟಿಯಾದ ಪ್ರಬಲ ಬೀಮ್ ಉಷ್ಣವನ್ನು ಸೃಷ್ಟಿ ಮೂಲಕ ಯಾವುದೇ ಗುಂಡುಗಳು ಬಳಕೆಯಲ್ಲಿ ತನ್ನ ಗುರಿ ನಾಶಪಡಿಸುವ ಈ ತಂತ್ರಜ್ಞಾನವನ್ನು ಬಳಸಿ 1 ರಿಂದ 2 ಕಿಲೋಮೀಟರ್ ದೂರದ ಡ್ರೋನ್ ಕ್ಷಿಪಣಿಗಳನ್ನು ನೋಡಿ, ಯಾವುದೇ ಗುಂಡು ಏನೂ ಇಲ್ಲಾರ ಬರೀ ಬೆಳಕಿನ ಮೂಲಕ ಅಂದರೆ ಲೇಸರ್ ಮೂಲಕ ನಾವು ಅದನ್ನು ಡ್ರೋನ್ಗಳನ್ನು ನಾಶ ಮಾಡ್ಬೋದು. ಹಂಗಂದರೆ ಯಾವ ಕಂಪ್ನಿ ಇದನ್ನು ಮಾಡಿದ್ದು? ಕರ್ನಾಟಕ ಬೆಳಗಾವಿ ಮೂಲದ ಕಾರ್ಬನ್ಸ್ ಸಿಸ್ಟಮ್ ಎಂಬ ಸಂಸ್ಥೆ. ನೋಡಿ, ಕಾರ್ಬನ್ ಸಿಸ್ಟಮ್ ಎಂಬ ಸಂಸ್ಥೆ. ಇದ್ರ ಬಗ್ಗೆ ಇಷ್ಟು ನೆನ್ಪಿಡಿ. ಇದ್ರದ್ದು ಹೆಸರೇನಂಗಂದರೆ RMK-1. ಹಂಗಾರೆ RMK-1 ಅಂತ ಇದು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳ್ಬೋದು. ಯಾವುದು? ಕಾರ್ಬನ್ ಸಿಸ್ಟಮ್ ಬೆಳಗಾವಿ ಮೂಲದ. ಹಂಗಂದ್ರೆ ಇದು ಎದಕ್ಕೋಸ್ಕರ ಯೂಸ್ ಆಗುತ್ತೆ ಹಂಗಂದ್ರೆ ಇದು ಲೇಸರ್ ಆಧಾರಿತ ಗೈಡೆಡ್ ಮಷಿನ್. ನೋಡಿದ್ದು ಲೇಸರ್ದು ಯಾವುದೇ ಡ್ರೋನನ್ನು ಓಡಿಸ್ತಕ್ಕಂಥ ಲೇಸರ್ ಸಾಧನ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಂಬ ಪರಿಣಾಮ ಎಂದರೇನು? ಎಂಬ ಪರಿಣಾಮ ಅಂದ್ರೇನು? ನೋಡಿ, ಕೇಳಿದ್ರೆ ನೀವು ಇದನ್ನು ಎಂಬ ಪರಿಣಾಮ ಅಂದ್ರೇನು? ಇದು ನೋಡಿ, ಹವಾಮಾನ ಬದಲಾವಣೆಯಿಂದ ಮಣ್ಣು ಒಣಗುವುದು. ಆಪ್ಷನ್ ಬಿ, ಕರಗಿದ ಲವಣಗಳಿಂದ ಕುದಿಯುವ ಬಿಂದುವಿನಲ್ಲಿ ಬದಲಾವಣೆ. ಆಪ್ಷನ್ ಸಿ, ಕೆಲವು ಪರಿಸ್ಥಿತಿಯಲ್ಲಿ ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ಹೆಪ್ಪುಗಟ್ಟುವುದು. ವಿಸರ್ಜನೆಯನ್ನು ವ್ಯಾಖ್ಯಾನಿಸಲು ಹೊಸ ಆರ್ಥಿಕ ಪರಿಕಲ್ಪನೆ. ನೋಡಿ, ಯಾವುದು? ಕೆಲವು ಪರಿಸ್ಥಿತಿಗಳಲ್ಲಿ ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ಹೆಪ್ಪುಗಟ್ಟೋದು. ನೋಡು, ಇದೇನು? ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ಹೆಪ್ಪುಗಟ್ಟುತ್ತಂತೆ. ಯಾವ ಥರ ಇದಕ್ಕೆ ನೋಡಿದೆ ಎಂಬ ಇದ್ರದ್ದು ನೋಡಿ, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಸಂಶೋಧಕರು ಸೂಪರ್ ಕಂಪ್ಯೂಟರ್ಗಳ ಬಳಸಿಕೊಂಡು ಎಂಬ ಪರಿಣಾಮವನ್ನು ಸಾಬೀತುಪಡಿಸುವ ಮೂಲಕ ಸಿಮ್ಯುಲೇಷನ್ ಅನ್ನು ರಚಿಸಿದ್ದಾರೆ. ಎಂಬ ಪರಿಣಾಮ ಎಂದರೆ ಕೆಲವು ಪರಿಸ್ಥಿತಿಗಳಲ್ಲಿ ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ಹೆಪ್ಪುಗಟ್ಟುತ್ತಂತೆ. ನೋಡಿ, ಅಂದರೆ ನೋಡಿ ಇದನ್ನು ಎಂಬ ಪರಿಣಾಮ ಅಂದರೆ ಅಂತ ಕೇಳ್ಬೋದು ಪೇಪರ್ನಾಗ. ಅಂದ್ರೆ ಏನು ಎಂಬ ಪರಿಣಾಮ ಅಂತಂದರೆ ಏನು? ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ತಣ್ಣಗಾಗುತ್ತಂತೆ. ಅದಕ್ಕೆ ಇದು ಎಂಬ ಅಂತ ಬರೋಕ್ಕೆ ರೀಸನ್ ಹೆಂಗಂದರೆ ಈ ಪರಿಣಾಮವನ್ನು ಮೊದಲು ಅರಿಸ್ಟಾಟಲ್ ತನ್ನ ಪುಸ್ತಕದಲ್ಲಿ ಮೆಟ್ರಿಯೋಲಾಜಿಕಲ್ ವಿವರಿಸಿದ್ದಾನೆ. ಅಂದರೆ ಅರಿಸ್ಟಾಟಲ್ ನಮ್ಮ ಬುಕ್ದಾಗ ಇದನ್ನು ಆಲ್ರೆಡಿ ಮೆನ್ಷನ್ ಇತ್ತಂತೆ. 1969ರಲ್ಲಿ ಇದನ್ನು ಹೈಲೈಟ್ ಮಾಡಿದ ತಾಂಜೇನಿಯಾದ ವಿದ್ಯಾರ್ಥಿ ಎರಿಸ್ಟೋ ಎಂಬ ಅವರು ಹೆಸರು ನೀಡಲಾಗಿದೆ. ಅಂದರೆ ಈ ತಾಂಜೇನಿಯಾದ ವಿದ್ಯಾರ್ಥಿ 1963ರಲ್ಲಿ ಇದನ್ನು ಬೆಳಕಿ ತರ್ತಾನೆ, ಅದಕ್ಕೋಸ್ಕರ ಅವನ್ನ ಹೆಸರಿಡಲಾಗಿತ್ತು. ನೋಡಿ, ಅದು ಹೆಂಗಾಗುತ್ತೆ? ತಣ್ಣೀರಿಗಿಂತ ಬಿಸಿನೀರು ಎದಕ್ಕೆ ಮೊದಲು ಹೆಪ್ಪುಗಟ್ಟುತ್ತೆ ಅನ್ನೋಕ್ಕೆ ರೀಸನ್ ಇತ್ತು. ಬಿಸಿಯಾದ ನೀರು ಸಂವಹನ ಮತ್ತು ವೇಗದ ಶಾಖ ವರ್ಗವನ್ನು ಹೆಚ್ಚಿಸುವ ಮೈಕ್ರೋ ಬಬಲ್ಸ್ಗಳನ್ನು ಹೊಂದಿರುತ್ತದೆ. ನೋಡಿ, ಇದು ಏನು ಮಾಡುತ್ತೆ? ಬಿಸಿನೀರಿನಲ್ಲಿ ನಾವು ಬಿಸಿನೀರು ಅಂದರೆ ಈ ಅಣುಗಳು ಇಲ್ಲಿರ್ತಾವಲ್ಲ, ಬಿಡಿಯಾಗಿರ್ತವೆ ಸ್ನೇಹಿತರೆ, ಬಿಡಿಯಾಗಿರ್ತವೆ. ಇಲ್ಲಿ ಮೈಕ್ರೋ ವರ್ಗಾವಣೆ ಹೆಚ್ಚಿಸಲು ಅಂದರೆ ಇಲ್ಲಿ ಶಾಖ ಹೊರಗೆ ಹೋಗೋಕ್ಕೆ, ನೋಡಿ ಇಲ್ಲಿ ಶಾಖ ಹೋಗೋಕ್ಕೆ ಮೈಕ್ರೋ ಬಬಲ್ಸ್ಗಳನ್ನು ಸೃಷ್ಟಿಯಾಗಿರ್ತವೆ. ನೋಡಿ, ಬೆಚ್ಚಗೆ ನೀರು ಹೆಚ್ಚು ಆವಿ ಆಗುತ್ತದೆ. ಬೆಚ್ಚಗೆ ನೀರು ಏನಾಗುತ್ತೆ? ನಮ್ಮದು ಹೆಚ್ಚಿಗೆ ಆವಿ ಆಗುತ್ತೆ. ಆವಿ ಆಗುವಿಕೆಯನ್ನು ಎಂಡೋಥರ್ಮಿಕ್ ಅಂತ ಕರಿತೀವಿ ನಾವು. ಅಂದರೆ ಕೆಳಗಿಂದ ತನ್ನೆಯಿಂದ ಮೇಲ್ಗಡೆ ಬಿಸಿ ಹೋಗೋದಕ್ಕೆ ಎಂಡೋಥರ್ಮಿಕ್ ಅಂತೀವಿ. ಎಕ್ಸೋಥರ್ಮಿಕ್ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಬರೋದು ಎಕ್ಸೋಥರ್ಮಿಕ್ ಅಂದರೆ ಎಂಡೋ ಅಂದರೆ ತನ್ನನಿಂದ ಬಿಸಿ ಕಡೆಗೆ, ಎಕ್ಸೋ ಅಂದರೆ ಬಿಸಿಯಿಂದ ತನ್ನನ ಕಡೆಗೆ. ಗೊತ್ತಾಯ್ತಾ? ಈಗ ಭೂಮಿ ತಂಪಾದ ಗಾಳಿ ಸಮುದ್ರ ಕಡೆ ಬೀಸೋದು, ಸಮುದ್ರ ಗಾಳಿ ಬಿಸಿಯಾದ ಸಮುದ್ರ ಗಾಳಿ ಭೂಮಿ ಕಡೆ ಬೀಸೋದು. ರಾತ್ರಿ ಹೊತ್ತು ಹಗಲು ಹೊತ್ತು ನಡೆಯತಕ್ಕಂಥದ್ದು ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್. ಇಷ್ಟು ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದನ್ನು ಸ್ಕೂಲ್ ಬುಕ್ಸಲ್ಲಿ ಓದಿ, ಕ್ಲಿಯರ್ ಕಟ್ ಆಗಿದೆ. ಪ್ರಕ್ರಿಯೆ ಆಗಿದ್ದು ಶಾಖವನ್ನು ತೆಗೆದುಹಾಕುತ್ತೆ. ಬೆಚ್ಚಗಿನ ನೀರು ಕಡಿಮೆ ದಟ್ಟವಾಗಿರುತ್ತದೆ. ಬೆಚ್ಚಗೆ ನೀರು ಏನಾಗುತ್ತೆ? ಅಣುಗಳು ಬಿಡಿಯಾಗಿರ್ತವೆ. ಗೊತ್ತಲ್ಲ? ದಟ್ಟವಾಗಿರಲ್ಲ. ಸಂವಹನ ಮತ್ತು ತಂಪಾಗಿಸುವಿಕೆಯನ್ನು ಸುಧಾರಿಸುತ್ತದೆ. ಅಂದರೆ ಇವು ಒಂದೊಂದು ಹಿಂಗೆ ಶಾಖ ಬಿಡುಗಡೆಯಾಗಿ ಇವೆಲ್ಲ ಗಟ್ಟಿಯಾಗಕ್ಕೆ ಜಲ್ದಿ ಹೆಲ್ಪ್ ಆಗ್ತವೆ. ದೂರ ಇದ್ದಾವೆ, ನಡುವೆ ಗ್ಯಾಪ್ ಇರ್ತೈತಿ. ಅಂದರೆ ಬಿಸಿಯನ್ನು ಬೇಗ ಬಿಡುಗಡೆ ಮಾಡ್ತವೆ ಸ್ನೇಹಿತರು. ತನ್ನ ನೀರಿನ ಹಿಮದ ಆಹಾಕಾರ ಕಾರ್ಯನಿರ್ವಹಿಸುತ್ತೆ ಮತ್ತು ಶಾಖದ ನಷ್ಟವನ್ನು ನಿಧಾನಗೊಳಿಸುತ್ತೆ. ಇವು ಪೂರ ಒತ್ತೊತ್ತಾಗಿರ್ತವೆ. ಮೇಲ್ಗಡೆ ತಳಗಡೆ ಏನು ಶಾಖವನ್ನು ಮೇಲ್ಗಡೆ ಬಿಟ್ಕೊಳ್ಳಲ್ಲ ಸ್ನೇಹಿತರೆ, ತಳಗಡೆ ಶಾಖವನ್ನು ಬಿಟ್ಕೊಡಲ್ಲ. ಅದಕ್ಕೋಸ್ಕರ ತನ್ನ ನೀರು ಲೇಟಾಗಿ ತಣ್ಣಗಾಗುತ್ತೆ. ನೋಡಿ, ಉಡುಪು ರಫ್ತು ಉತ್ತೇಜನ ಮಂಡಳಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ನೋಡಿ, ಇದು ರೀಸೆಂಟ್ ನ್ಯೂಸಲ್ಲಿ ಯಾಕೆ ಬಂದೈತೆ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಆಪ್ಷನ್ ಬಿ, ಜವಳಿ ಸಚಿವಾಲಯ.
ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಜವಳಿ ಸಚಿವಾಲಯ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಜವಳಿ ಸಚಿವಾಲಯ. ಎಕ್ಸ್ಪ್ಲನೇಷನ್ ನೋಡಿ. ಇಂಥ ಕ್ವಶನ್ ನೋಡ್ಕೊಳ್ಳಿ ನೀವು. ಸಣ್ಣ ಸಣ್ಣ ಕ್ವಶನ್ ಪ್ರವಾಸಿ ದಿವಸ ಆ ದಿವಸ ಎಲ್ಲರಿಗೂ ಗೊತ್ತು. ಪ್ರವಾಸಿ ದಿವಸದ ಹಿಸ್ಟ್ರಿ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಗಾಂಧೀಜಿ 1915 ಒಳಗಡೆ ಬಂದಿದ್ದ, ಭಾರತದಿಂದ ಹೊರಗೆ ಇರ್ತಕ್ಕಂಥ ಆದಿವಾಸಿಗಳಂತ ಎಲ್ಲರೂ ಹೇಳ್ತಾರೆ. ಬಟ್ ಇಂಥ ಕ್ವಶನ್ ನೋಡ್ಕೊಳ್ಳಿ. ಎ ಶಕ್ತಿವೇಲ್ ಅವರು ಉಡುಪು ರಫ್ತು ಉತ್ತೇಜನ ಮಂಡಳಿ ಅಧ್ಯಕ್ಷನಾಗಿ ನೇಮಿಸಲಾಗಿದೆ ನೋಡಿ. ಇವ್ರನ್ನ ಎ ಶಕ್ತಿವೇಲ್ನವ್ರನ್ನ ಇತ್ತೀಚೆಗೆ ಉಡುಪು ಮತ್ತು ಉತ್ತೇಜನ ಮಂಡಳಿಯ ಅಧ್ಯಕ್ಷನಾಗಿ ನೇಮಿಸಲಾತ. ಅದಕ್ಕೋಸ್ಕರ ಇದು ಬಂದಿರತಕ್ಕಂಥದ್ದು ನ್ಯೂಸಲ್ಲಿ. ಇದು ಸಂಸ್ಥೆಯನ್ನು ಮುನ್ನಡೆಸುವವರ 5ನೇ ಅವಧಿಯ ಸೂಚಿಸುತ್ತದೆ. ಉಡುಪು ರಫ್ತು ಉತ್ತೇಜನ ಮಂಡಳಿಯನ್ನು 1978ರಲ್ಲಿ ಸ್ಥಾಪಿಸಲಾಯಿತು ನೋಡಿ ಸ್ನೇಹಿತರೆ. ಉಡುಪು ಮತ್ತು ರಫ್ತು ಉತ್ತೇಜನ ಮಂಡಳಿಯನ್ನು ಎಲ್ಲಿ ಸ್ಥಾಪನೆ ಮಾಡಿತು? 1978ರ ಸ್ಥಾಪನೆ ಮಾಡಿತು. ಇದನ್ನು ವಿದೇಶಿ ವ್ಯಾಪಾರ ಕಾಯ್ದೆ 1992ರ ಅಡಿಯಲ್ಲಿ ಸ್ಥಾಪಿಸಿಲ್ಲ. ಹಂಗಾರೆ ವಿದೇಶಿ ವ್ಯಾಪಾರ ಕಾಯ್ದೆ ಎಷ್ಟು? 1992. AEPC ಭಾರತದಲ್ಲಿ ಉಡುಪು ರಫ್ತುದಾರರ ಪ್ರತಿನಿಧಿಸುವ ಅಧಿಕೃತ ಸಂಸ್ಥೆ ಆಗೈತೆ ನೋಡಿದ್ದು. ಉಡುಪು ಮತ್ತು ರಫ್ತು ಉತ್ತೇಜನ ಮಂಡಳಿ ಏನಾಗೈತಿ? ಭಾರತದಲ್ಲಿ ಉಡುಪು ರಫ್ತುದಾರನ ಉತ್ತೇಜಿಸುವ ಮಂಡಳಿ ಇದು ಒಂದು. ಇದು ಭಾರತ ಸರ್ಕಾರದ ಜವಳಿ ಸಚಿವಾಲಯದಡಿ ಕೆಲಸ ಮಾಡುತ್ತೆ. ಜಾಗತಿಕವಾಗಿ ಭಾರತೀಯ ಉಡುಪುಗಳು ಮತ್ತು ಜವಳಿ ರಫ್ತು ಉತ್ತೇಜಿಸುವುದು ಮತ್ತು ಬೆಂಬಲಿಸುವ ಇದರ ಪ್ರಮುಖ ಕರ್ತವ್ಯ ಆಗಿದೆ. ಇಷ್ಟು ಇದ್ರ ಪಾಯಿಂಟ್ಸ್. ಇದ್ರಾಗ ಹೆಂಗಂದ್ರೆ ಉತ್ತೇಜನ ಮಂಡಳಿ ಎಷ್ಟು? 1978. ಯಾವ ಕಾಯ್ದೆ ಅಡಿ ಅಭಿವೃದ್ಧಿ? ಇದನ್ನು ವಿದೇಶಿ ವ್ಯಾಪಾರ ಕಾಯ್ದೆ ಅಡಿ 1998. ಇದು ಭಾರತದಲ್ಲಿ ಉಡುಪು ರಫ್ತರ ಪ್ರತಿನಿಧಿಸುತ್ತದೆ. ಇದರ ಅಧ್ಯಕ್ಷರಾಗಿ ಶಕ್ತಿವೇಲ್, ಎ ಶಕ್ತಿವೇಲ್ ಆಗಿ ಇತ್ತೀಚೆಗೆ ಆಯ್ಕೆಗೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇತ್ತೀಚೆಗೆ ಯಾವ ದೇಶವು ಯುರೋಝೋನ್ನ 21ನೇ ಸದಸ್ಯರಾದ? ಇದು ಪೂರ್ಣ ಯುರೋಪಿಯನ್ ಏಕೀಕರಣ ಹತ್ತಿರಕ್ಕೆ ತಂದಿತು. ಅಂದರೆ 21ನೇ ಯುರೋಪಿಯನ್ ಕಂಟ್ರಿಗೆ ಯುವಿಗೆ ಯಾವ ಸೇರ್ಕೊಂಡೈತೆ? ಇದಕ್ಕೆ ಆಪ್ಷನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಆಪ್ಷನ್ ಎ ರೊಮಾನಿಯಾ, ಆಪ್ಷನ್ ಬಿ ಕ್ರೊಯೇಷಿಯಾ, ಆಪ್ಷನ್ ಸಿ ಸರ್ಬಿಯಾ, ಆಪ್ಷನ್ ಡಿ ಬಲ್ಗೇರಿಯಾ. ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ್ದು ನೋಡಿ ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.